ಕೋಗಿಲು ಲೇಔಟ್ನ ಭಗೀರ್ ಕಾಲನಿ ವಸೀಂ ಲೇಔಟ್ನ ಅಕ್ರಮ ವಲಸಿಗರ ಬಗ್ಗೆ ಶಾಕಿಂಗ್ ವಿಚಾರವೊಂದು ಹೊರಗೆ ಬಂದಿದೆ. ಸರ್ಕಾರಕ್ಕೆ ಸರ್ವೆಯ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದ್ದು ಕೇವಲ 37 ಮಂದಿಯಷ್ಟೇ ಬೆಂಗಳೂರಿಗರಾಗಿದ್ದು ಉಳಿದವರೆಲ್ಲ ವಲಸಿಗರು. ಮೊದಲ ಹಂತದಲ್ಲಿ ನಾಡಿದ್ದು ಗುರುವಾರ ಮನೆ ಹಂಚಿಕೆ ಸಾಧ್ಯತೆ ಇದೆ. ಇನ್ನು ನಿರಾಶ್ರಿತರ ಕುಟುಂಬದವರ ಬಳಿ 2 ರೇಷನ್ ಕಾರ್ಡ್ ಇರೋದು ಕೂಡ ಗೊತ್ತಾಗಿದೆ. ನಿವೇಶನಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡುವುದು 50,000 ಪಾವತಿ ಮಾಡಬೇಕು. ಬಹುತೇಕ ಈ ಹಣವನ್ನು ಸರ್ಕಾರವನ್ನೇ ಭರಿಸುತ್ತೆ. ಗುರುವಾರದ ಒಳಗಡೆ ಮನೆ ನೀಡುವಂತಹ ಸಂಬಂಧ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ನಿಯಮಾವಳಿ ಮೀರಿ ತುಷ್ಟೀಕರಣ ಕಾರಣಕ್ಕಾಗಿ ಮನೆಗಳ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ವಿಪಕ್ಷಗಳ ಆರೋಪ. ಅಲ್ಲದೆ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಜೊತೆಗೆ ಕೋರ್ಟ್ಗೂ ಕೂಡ ನಾವು PIL ಹಾಕ್ತೀವಿ ಅಂತ ಹೇಳಿದ್ದಾರೆ. 38 ಮನೆ ಬೆಂಗಳೂರಿನವರು ಉಳಿದವರು ಹೊರಗಡೆ ಇದೇನು ಹೊಸದಲ್ಲ, ಆಘಾತಕಾರಿ ಅಂಶ. ಎಲ್ಲ ಸ್ಲಮ್ಗಳು ಹೊರಗಡೆಯವರೇ, ಅವ್ರು ಯಾರು ನಮ್ಮವರಲ್ಲ. ಇದ್ರೂ ಭಾಳ ಬಾರ್ಡರ್ ಲೈನಲ್ಲಿ ಇರ್ತಾರೆ, ನಮ್ಮವರು ಕಡಿಮೆ ಇರ್ತಾರೆ. ಯಾರು ನಮ್ಮವ್ರಲ್ಲ. ಯಾವ ಸ್ಲಮ್ ಬೇಕಾದ್ರೂ ತಗೊಳ್ಳೋಣ. ಆ ಸ್ಲಮ್ ಒಳಗಡೆನಲ್ಲಿ 10 ವರ್ಷದಿಂದ ಇರ್ಬೋದು, 15 ವರ್ಷದಿಂದ ಇರ್ಬೋದು, 26 ವರ್ಷದಿಂದ ಇರ್ಬೋದು, ಅದು ಬೇರೆ ವಿಚಾರ ಅಷ್ಟೇ. ಅದು ನಮ್ಮವರಲ್ಲ. ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಿರೋರು ನಮ್ಮವ್ರು ಇರ್ಬೋದೇನೋ. ಯಾಕೆಂದ್ರೆ ಅವ್ರು ಎಲ್ಲಿಂದಾನೋ ಬಂದಿಗೆ ಅವ್ರು ಇಲ್ಲೇ ಮಕ್ಕಳಾಗಿದ್ರೆ ಯಾರೇನು ಮಾಡೋಕ್ಕೆ ಬರಲ್ಲ ಅದಕ್ಕೆ. ಹಾಗಾಗಿ ಅದನ್ನೇನು ದೊಡ್ಡ ಆಘಾತಕಾರಿ. ರೇಷನ್ ಕಾರ್ಡು 2 ಸಿಕ್ಕಿರೋದು ನನಗೆ ಯಾವ ಆಶ್ಚರ್ಯವೂ ಇಲ್ಲ. ರೇಷನ್ ಕಾರ್ಡ್ ನನಗೆ ಯಾವ ಆಶ್ಚರ್ಯನೂ ಇಲ್ಲ. ಇನ್ನೂ ಒಂದಿರ್ಬೋದು, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಹಂಗೂ ಆಗ್ಬೋದು. ಇದು ರೇಷನ್ ಕಾರ್ಡಿನ ಕಳ್ಳರು ಮತ್ತು ಕಚಡಗಳು ಮತ್ತು 2 ಇಟ್ಕೊಂಡಿದ್ದಂಥ ಕಂತ್ರಿಗಳೆಲ್ಲ ಮಾಡೋ ಮೊದಲಿಂದ ಮಾಡ್ಕೊಂಬಂದಿರೋ ಕೆಲಸ ಇದು. ಕಳ್ಳರು ಅವರೆಲ್ಲ ನನ್ನ ಪ್ರಕಾರದಲ್ಲಿ. ಮೊದಲೇ ಸರ್ಕಾರಿ ಜಮೀನಿಗೆ ಬಂದು ಹಾಕೋದವನು 2 ರೇಷನ್ ಕಾರ್ಡ್ ಇಟ್ಟಿದ್ರೆ ಅವನು ಎಂಥ ಡಬಲ್ ಕಳ್ಳ ಇರಬೇಕು ಅವನಂಗಾರೆ. ಅವನಿಗೆ ಮಾನವೀಯತೆ ತೋರಿಸ್ತೀರಾ ನೀವು? ಯು ಕ್ಯಾನಾಟ್, ಶುಡ್ ನಾಟ್. ನನ್ನ ಪ್ರಕಾರ ಅದಾಗಬಾರ್ದು, ಕೂಡ್ದು. ಈ 38 ಜನ ಏನಿದ್ದಾರೆ ನಮ್ಮವರು, ಇಲ್ಲಿಯವ್ರು ಲೋಕಲ್ಲು ಅಂತೀರಿ, ಅವ್ರಿಗೂ ಕೊಡಿ. ಬಟ್ ಅವ್ರನ್ನ ನಾರ್ಮಲ್ ಪ್ರೊಸೀಜರಲ್ಲಿ ತಂದು ಕೊಡಿ. ಇದ್ರ ಹೆಸರಿನಲ್ಲಿ ಕೊಡಬೇಡಿ. ಬ್ಯಾಡ್ ಪ್ರೆಸಿಡೆಂಟನ್ನು ಸೆಟ್ ಮಾಡಿಬಿಡ್ತೀರಿ. ಆಗ ನೀವು ಇದರಲ್ಲಿ ಮಾಡಿದ್ರೆ ನಾರ್ಮಲ್ ಪ್ರೊಸೀಜರ್ಗೆ ತನ್ನಿ ಅವ್ರನ್ನ. ಒಂದು SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಥರ ಒಂದು ಪ್ರಾಜೆಕ್ಟ್ ಥರ ಮಾಡೋರಿಗೆ ಕೊಡಿ. ಅದನ್ನು ಅಲ್ಲಿ ತನ್ನಿ, ಇಲ್ಲಿ ಕೊಡಬೇಡಿ. ಇದರಿಂದ ಯು ಆರ್ ಡೆಫಿನೆಟ್ಲಿ ಲೇಯಿಂಗ್ ಎ ರಾಂಗ್ ಪಾಲಿಸಿ. 100% ಬರೆದಿಟ್ಕೊಳ್ಳಿ. ಇದರ ರಿಪರ್ಕಷನ್ಸನ್ನು ನೀವು ನಾಳೆ ಅಪ್ಪಿತಪ್ಪಿ ವಿರೋಧ ಪಕ್ಷಕ್ಕೆ ಬಂದಾಗ ಬರ್ತೀರಿ. ನಿಮ್ಮ ಕಾಂಗ್ರೆಸ್ ಪಕ್ಷದೊಳಗಡೆ ಈ ಸರ್ವೆ ಮಾಡಿದ್ದೀರೋ ಬಿಟ್ಟಿದ್ದೀರೋ ಏನೋ ಗೊತ್ತಿಲ್ಲ. ಇಂಟರ್ನಲ್ಲಿ ನಡೆದಿರೋ ಒಂದು 2-3 ರಿಪೋರ್ಟ್ಗಳ ಬಗ್ಗೆ ನನ್ನ ಗಮನ ಕೆಲವರೆಲ್ಲ ಸೆಳೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ನಿಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಇಲ್ಲ ಅದರಲ್ಲಿ. ಹಂಗಾಗಿ ಗೊತ್ತಿಲ್ಲ ಮುಂದೇನಾಗುತ್ತೋ ನಾಳೆ. ಹಾಗಾಗಿ ನೀವು ಬಂದಾಗಲೂ ಇದು ಅನ್ಯಾಯ ಅಂತ ಅನ್ನಕ್ಕೆ ಬರಲ್ಲ. ನಾನು ಈಗ ಹೇಳಿದ್ದೀನಿ, ಸಿಗಾಕೋತೀರಿ, ಮಾಡ್ಕೋಬೇಡಿ ಅದನ್ನ. ಈ 37 ಜನ ಮೂಲ ಏನಿದ್ದಾರೆ ಅವ್ರನ್ನ ನಾರ್ಮಲ್ ಸ್ಕೀಮ್ ಒಳಗೆ ತಂದು ನಾರ್ಮಲ್ ಪ್ರೊಸೀಜರ್ಸಲ್ಲಿ ಕೊಡಿ ಅವ್ರಿಗೆ. ಉಳಿದವರು ಕೊಡಬೇಡಿ. ವೇಣುಗೋಪಾಲು ಇವತ್ತು ಪುಂಗಿ ಊದಿ ಕೊಳಲು ಊದ್ಬಿಟ್ಟು ಟೆಕಟೈ ಅಂತ ಡ್ಯಾನ್ಸ್ ಮಾಡಿ ಪರಾರಿ ಆಗ್ಬಿಡ್ತಾರೆ ಪಾರ್ಟಿ. ಹಿ ಮೇ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ. ನೀವು ಮಣ್ಣಿಗೆ ಮಣ್ಣು ತಿಂತೀರಿ, ಹೇಳಿದ್ದೀನಿ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.